ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನಲ್ಲಿ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 256 ರನ್ ಹೊಡೆದಿದ್ದಲ್ಲದೆ ಇನ್ನು 72 ರನ್ಗಳಿಂದ ಗೆದ್ದ ತಕ್ಷಣವೇ ಆಸೀಸ್ನ ಮಾಜಿ ಆಟಗಾರ ಮತ್ತು ದಿಗ್ಗಜ ಆಟಗಾರ ಆಗಿರುವಂತಹ ರಿಕ್ಕಿ ಪಾಂಟಿಂಗ್ ಮತ್ತು ನಮ್ಮ ಭಾರತದ ದಿಗ್ಗಜ ಆಟಗಾರ ಮತ್ತು ಗಾಡ್ ಆಫ್ ದಿ ಕ್ರಿಕೆಟ್ ಎಂದೇ ಹೆಸರಾಗಿರುವಂತಹ ಸಚಿನ್ ತೆಂಡೂಲ್ಕರ್ ಕೊಟ್ಟರು ನಮ್ಮ ಭಾರತ ತಂಡದ ಬಗ್ಗೆ ಬೆಂಕಿ ಹೇಳಿಕೆ. ಹೌದು ಸ್ನೇಹಿತರೆ, ಸಚಿನ್ ತೆಂಡೂಲ್ಕರ್ ಮತ್ತು ರಿಕ್ಕಿ ಪಾಂಟಿಂಗ್ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಇನ್ನು ಆಸೀಸ್ ತಂಡಕ್ಕೆ ಬೈದರು ರಿಕ್ಕಿ ಪಾಂಟಿಂಗ್. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ರಿಕ್ಕಿ ಪಾಂಟಿಂಗ್ ಮತ್ತು ಸಚಿನ್ ತೆಂಡೂಲ್ಕರ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಗೆದ್ದಿದ್ದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮತ್ತು ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ ನಿಂದ ರನ್ ಬಂದಿದ್ದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಬಾರಿಯ ವಿಶ್ವಕಪ್ ನಲ್ಲಿ ನಮ್ಮ ಭಾರತ ತಂಡ ಸೂಪರ್ 8ರ 3ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಆಡ್ತಾ ಇದೆ. ಇನ್ನು ಆ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡಿ. ಹಾಗೆ ಆ ಪಂದ್ಯದಲ್ಲಿ ಗೆದ್ದು ಸೆಮಿಫೈನಲ್ ಗೆ ಹೋಗುತ್ತಾ ಇಲ್ವಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದ ಬಗ್ಗೆ ಸ್ವಲ್ಪ ಮಾತನಾಡೋದಾಯ್ತು ಅಂತಂದ್ರೆ, ಈ ಪಂದ್ಯದಲ್ಲಿ ನಮ್ಮ ಭಾರತದ ಬ್ಯಾಟಿಂಗ್ ನೋಡಿದಂತ ಪ್ರತಿಯೊಬ್ಬ ಭಾರತದ ಅಭಿಮಾನಿನೂ ಕೂಡ ಎದ್ದು ನಿಂತು ಚಪ್ಪಾಳೆ ಆದ್ರೆ ಹೊಡಿಬೇಕು. ಆ ರೇಂಜ್ಗೆ ಇವತ್ತು ಬ್ಯಾಟಿಂಗ್ ಆದ್ರೆ ಮಾಡಿದ್ರ ಅಂತ ಹೇಳ್ಬೋದು ನಮ್ಮ ಭಾರತದ ಬ್ಯಾಟರ್ಸ್. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಬ್ಯಾಟರ್ ಬ್ಯಾಟ್ ನಿಂದನೂ ಕೂಡ ಇವತ್ತು ರನ್ ಆದ್ರೆ ಬಂತು. ಯಾಕಂತಂದ್ರೆ ನಮ್ಮ ಟೀಮ್ ಇಂಡಿಯಾಗೆ ಈ ಪಂದ್ಯ ಕೂಡ ತುಂಬಾನೇ ಕ್ರೂಷಿಯಲ್ ಆಗಿತ್ತು ಮತ್ತು ಪ್ರತಿಯೊಬ್ಬ ಟೀಕಾಕಾರನಿಗೆ ಇವತ್ತು ನಮ್ಮ ಭಾರತದ ಆಟಗಾರರು ಉತ್ತರ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲಿಗೆ ಬ್ಯಾಟ್ ಮಾಡಿದಂತ ನಮ್ಮ ಭಾರತ ತಂಡ 256 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಪವರ್ ಪ್ಲೇ ನಲ್ಲಿ ಸಂಜು ಸ್ಯಾಮ್ಸನ್ 24 ರನ್ ಆಡಿದ್ರೆ ಅಭಿಷೇಕ್ ಶರ್ಮಾ ಅವರು ಇವತ್ತು 55 ರನ್ ಆದ್ರೆ ಆಡ್ತಾರೆ. ಪ್ರತಿಯೊಬ್ಬ ಅಭಿಮಾನಿನೂ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಕಂಡು ಇವತ್ತು ಚಪ್ಪಾಳೆ ಆದ್ರೆ ತಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟ್ ನಿಂದ ಇಲ್ಲಿಯವರೆಗೂ ಕೂಡ ಒಂದೇ ಒಂದು ರನ್ ಕೂಡ ಬಂದಿರಲಿಲ್ಲ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದಾರೆ ಮತ್ತು ಅದು 4 6 4 4 ಮತ್ತು 55 ರನ್ ಆದ್ರೆ ಹೊಡಿತಾರೆ 183ರ ಸ್ಟ್ರೈಕ್ ರೇಟ್ ನಲ್ಲಿ. ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಕಂಡು ಇಡೀ ದಿಗ್ಗಜ ಆಟಗಾರರೇ ಸಲ್ಯೂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಇನ್ನೇನು ಕೆಲವೇ ದಿನಗಳಲ್ಲಿ ಫೈನಲ್ ಸೆಮಿಫೈನಲ್ ಕೂಡ ಆಡಲಿದೆ. ಆ ಕಾರಣದಿಂದಾಗಿ ಭಾರತ ತಂಡಕ್ಕೆ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಮತ್ತು ಅಭಿಷೇಕ್ ಶರ್ಮಾ ಅವರು ಫಾರ್ಮ್ ಗೆ ಬರೋದು ಕೂಡ ತುಂಬಾನೇ ಮುಖ್ಯವಾಗಿತ್ತು. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಇವತ್ತು ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಕಂಡು ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಇವತ್ತು ಸಲ್ಯೂಟ್ ಆದ್ರೆ ಮಾಡ್ತಾರೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ 256 ರನ್ ಆದ್ರೆ ಹೊಡಿತಾರೆ ಮತ್ತು ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ 50 ರನ್ ಮತ್ತು ತಿಲಕ್ ವರ್ಮಾ 44 ರನ್. ಇನ್ನು ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಕೂಡ ಮತ್ತೊಮ್ಮೆ ಫಾರ್ಮ್ ಗೆ ಬರ್ತಾರೆ ಅಂತ ಹೇಳ್ಬೋದು ಬ್ಯಾಟಿಂಗ್ ನಲ್ಲಿ. ಇನ್ನು ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ಜಿಂಬಾಬ್ವೆ ತಂಡ 184 ರನ್ ಆದ್ರೆ ಹೊಡಿತಾರೆ 6 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಹೌದು ಬೆನೆಟ್ ಅವರು ಬಂದ್ಬಿಟ್ಟು 97 ರನ್ ಆದ್ರೆ ಹೊಡಿತಾರೆ ಜಿಂಬಾಬ್ವೆ ಪರ. ಅದು ಮೆಚ್ಚಲೇಬೇಕಂತ ಹೇಳ್ಬೋದು. ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ಜಿಂಬಾಬ್ವೆ ತಂಡಕ್ಕೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಅದ್ಭುತವಾಗಿ ಪ್ರದರ್ಶನ ಕೊಟ್ಟು 72 ರನ್ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಆಸೀಸ್ನ ದಿಗ್ಗಜ ರಿಕ್ಕಿ ಪಾಂಟಿಂಗ್ ಮತ್ತು ನಮ್ಮ ಭಾರತ ತಂಡದ ಮಾಜಿ ಆಟಗಾರ ಮತ್ತು ದಿಗ್ಗಜ ಆಟಗಾರರಾಗಿರುವಂತಹ ಸಚಿನ್ ತೆಂಡೂಲ್ಕರ್ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ರಿಕ್ಕಿ ಪಾಂಟಿಂಗ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ಭಾರತ ತಂಡ ಒಳ್ಳೆಯ ತಂಡ ಮತ್ತು ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಡ್ತಾ ಇದೆ. ಇನ್ನು ಭಾರತದ ಎಲ್ಲ ಬ್ಯಾಟರ್ಸ್ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ ಮತ್ತು ಈ ಬಾರಿಯ ಫೈನಲ್ ಗೆ ಹೋಗಲು ನನ್ನ ಫೇವರೇಟ್ ತಂಡ ಎಂದು ರಿಕ್ಕಿ ಪಾಂಟಿಂಗ್ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಚಿನ್ ತೆಂಡೂಲ್ಕರ್ ಕೂಡ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 256 ರನ್ ಹೊಡೆದ ತಕ್ಷಣವೇ ವಿಶ್ ಕೂಡ ಮಾಡಿದ್ದಾರೆ. ಅದ್ಭುತವಾಗಿ ಆಡಿದ್ದಾರೆ ಮತ್ತು ಪ್ರತಿಯೊಬ್ಬ ಆಟಗಾರನು ಕೂಡ ಒಳ್ಳೆ ಫಾರ್ಮ್ ನಲ್ಲಿದ್ದಾರೆ ಮತ್ತು ಇದೇ ರೀತಿ ಮುಂದುವರಿಲಿ ಮತ್ತು ಇನ್ನು ಭಾರತ ತಂಡಕ್ಕೆ ಮತ್ತೊಂದು ಟ್ರೋಫಿ ಆದ್ರೆ ಗೆದ್ದುಕೊಂಡು ಬನ್ನಿ ಅಂತಂದು ಸಚಿನ್ ತೆಂಡೂಲ್ಕರ್ ಕೂಡ ವಿಶ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಭಾರತದ ಆಟಗಾರರಿಗೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಮತ್ತು ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಮತ್ತು ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತು ಬೌಲಿಂಗ್ ಆಗಿರ್ಬೋದು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ಮತ್ತು ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ಬೌಲಿಂಗ್ ನಲ್ಲಿ ಪ್ರತಿಯೊಬ್ಬ ಬೌಲರ್ ಕೂಡ ಅದ್ಭುತವಾಗಿ ಆದ್ರೆ ಬೌಲಿಂಗ್ ಮಾಡಿದರು. ಆದ್ರೂ ಕೂಡ ನಮ್ಮ ಭಾರತ ತಂಡ ಸ್ವಲ್ಪ ಕಳಪೆ ಬೌಲಿಂಗ್ ಆದ್ರೆ ಕಂಡು ಬಂತು ಅಂತಾನೆ ಹೇಳ್ಬೋದು ಇವತ್ತಿನ ಪಂದ್ಯದಲ್ಲಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ.